ನೀನ್ ಬೇಡ, ನಿನ್ನ ನಾವು ಬಿಟ್ಟು ಹೋಗ್ತೀವಿ. ಎತ್ಕೊಂಡು ಏನ ವಾಕಿಂಗ್ ಮಾಡೋದು ಚೆನ್ನಾಗಿದೆ ಬಾ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಯಾ ವ್ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಈವ್ನಿಂಗ್ನಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಯಾಕಂದರೆ ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇದೆ. ಸೊ ಹಾಗಾಗಿ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಊಟ ಎಲ್ಲ ಮುಗೀತು, ಸಂಜೆನೂ ಕೂಡ ಆಯಿತು. ಹಾಗಾಗಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ನೆನೆ ಇಟ್ಟಿದ್ದೆ. ಯಾಕಂತಂದರೆ ನಾವು ಯಾವಾಗಲೂ ಕೂಡ ಬೆಳಗ್ಗೆನೇ ತೊಗೊಳ್ಳೋದು. ಬಟ್ ಇವತ್ತು ಮನೆಯಲ್ಲೇ ಇದ್ವಲ್ಲ, ಹಾಗಾಗಿ ಈವ್ನಿಂಗ್ ಕಾಫಿ ಟೀ ಸ್ಕಿಪ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲದನ್ನು ಕೂಡ ನೆನೆ ಇಟ್ಟಿದ್ದೆ. ತೋರಿಸ್ತೀನಿ ನಾನು ನಿಮಗೆ ಇವಾಗ. ಓಕೆ, ನೀವು ಇವಾಗ ನೋಡ್ತಾ ಇದ್ದೀರಾ, ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಡೇಟ್ಸು ಹಾಗೆ ಸ್ವಲ್ಪ ಪಂಪ್ಕಿ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅಥವಾ ಸೀಡ್ಸ್ಗಳು ಬೇಕು ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಾನು ವಾರದಲ್ಲಿ ಸುಮಾರು 3-4 ಸತಿ ಇದನ್ನು ತಗೋತೀನಿ. ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ತುಂಬಾ ದೈಹಿಕವಾಗಿ ಮಾನಸಿಕ ಬೆಳವಣಿಗೆಗೆ ತುಂಬಾ ಹೆಲ್ಪ್ಫುಲ್. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಮಾಡ್ಕೊಳ್ಳಿ. ಇವಾಗ ನಾನು ಮೇಲಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ನೀವು ನೋಡಿದ್ರಲ್ಲ ಯಾವ್ಯಾವ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಮತ್ತು ಸೀಡ್ಸ್ಗಳನ್ನು ಹಾಕಿದ್ದೀನಿ ಅಂತ ನಾನು ಹೇಳಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಸೊ ಆಲ್ಮೋಸ್ಟ್ ನಾವು ಯಾವಾಗಲೂ ಕೂಡ ಬೆಳಗ್ಗೆನೇ ತೊಗೊಳ್ಳೋದು. ಬಟ್ ಇವತ್ತೇನಾಯಿತು ಅಂದರೆ ಬೇಡ, ಇವತ್ತು ತುಂಬ ನನಗೂ ಕೋಲ್ಡ್ ಇತ್ತು, ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಕೋಲ್ಡ್ ಇತ್ತು, ಎಷ್ಟಿಗೂ ಹುಷಾರಿರಲಿಲ್ಲ ಅಲ್ವಾ. ಹಾಗಾಗಿ ಮಾರ್ನಿಂಗ್ ಬೇಡ, ಏನಾದರೂ ಕಾಫಿ ಟೀ ಈ ಥರ ತೊಗೊಳ್ಳೋಣ, ಈವ್ನಿಂಗ್ ಡ್ರೈ ಫ್ರೂಟ್ಸ್ದು ಶೇಕ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ ನೆನೆ ಇಟ್ವಿ. ನೋಡಿ, ನಾನು ಸ್ವಲ್ಪ ಹಾಲನ್ನ ಹಾಕ್ಕೊಂಡಿದ್ದೀನಿ. ಈಗ ನಿಮಗೆ ಬೇಕು ಅಂದರೆ ಆ್ಯಪಲ್ ಅಥವಾ ಬನಾನಾ ಯಾವುದಾದ್ರೂ ಹಾಕ್ಕೊಳ್ಳಿ. ಬಟ್ ನಾನಿವಾಗ ಏನೂ ಹಾಕ್ತಾ ಇಲ್ಲ, ಜಸ್ಟ್ ಇಷ್ಟನ್ನು ಮಾತ್ರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹುಷಾರಿಲ್ಲ ಅಂತಂದರೆ ಏನು ಮಾಡೋದಕ್ಕೂ ಕೂಡ ಆಗಲ್ಲ, ಸಖತ್ ಬೋರ್ ಆಗ್ತಾ ಇರುತ್ತೆ. ಬಟ್ ಆದ್ರೂ ಪಾಪ ಇವತ್ತೇಗೋ ನಮ್ಮ ಮನೆಯವ್ರು ನನ್ನ ಜೊತೆ ಇದ್ದಿದ್ದರಿಂದ ಆಲ್ಮೋಸ್ಟ್ ಊಟದ್ದೆಲ್ಲ ಅವರೇ ನೋಡಿಕೊಂಡ್ರು. ಇವಾಗ ಇದು ಕುಡಿದ್ಬಿಟ್ಟು ಸ್ವಲ್ಪ ಹಾಗೆ ಪಾರ್ಕಿಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ, ಹೋಗಬೇಕು. ಓಕೆ, ರೆಡಿ ಆಯಿತು ನನ್ನ ಒಂದು ಡ್ರೈ ಫ್ರೂಟ್ ಶೇಕ್. ನಾನಿವಾಗ ಬೇಡ ಬಾಮ್ಮ. ಓಕೆ, ರೆಡಿ ಆಗಿದೆ ನನ್ನ ಒಂದು ಡ್ರೈ ಫ್ರೂಟ್ ಶೇಕು. ಇವಾಗ ಇದನ್ನು ಹಾಕೋತಾ ಇದ್ದೀನಿ. ಯಶನು ಕೂಡ ರೆಡಿ ಆಗಿದ್ದಾನೆ. ಆವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಹಾಗೆ ಸುತ್ತಾಡ್ಕೊಂಡು ಬರೋಣ, ಮನೇಲೇ ಬೋರ್ ಆಗ್ತಾ ಇದೆ ಬೆಳಗ್ಗೆಯಿಂದ, ಹಾಗಾಗಿ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನಾನಿವತ್ತು ಈ ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಮೊನ್ನೆ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಕ್ಯೂಟಾಗಿತ್ತು, ಎರಡು ಕೂಡ ಒಂದೇ ಥರ ಇತ್ತಲ್ಲ. ಸೊ ಹಾಗಾಗಿ ನನಗೆ ನಮ್ಮ ಮನೆಯವರಿಗೆ ಒಂದು ತಗೊಂಡೆ, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಎರಡು ಒಂದೇ ಥರ ಇದೆ ಅಲ್ಲ, ಹಾಗಾಗಿ ಇಬ್ಬರಿಗೂ ಕೂಡ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ. ಇದು ಪುಟ್ಟದು ಯಶದು, ಇದು ನಾರ್ಮಲ್, ಇದು ಮನೆಯಲ್ಲೇ ಇತ್ತು. ಬಟ್ ನಾನು ಅದನ್ನು ಎರಡನ್ನ ತೊಗೊಂಬಂದೆ. ನನಗೆ ಸಖತ್ ಇಷ್ಟ ಆಯ್ತು ಇದೆರಡು, ಹಾಗಾಗಿ ನಾನು ತೊಗೊಂಬಂದೆ. ಇದು ನಂದು, ಇದು ನಮ್ಮ ಹಸ್ಬೆಂಡ್ದು. ಓಕೆ, ಇವಾಗ ಶಿಫ್ಟ್ ಮಾಡ್ತಾ ಇದ್ದೀನಿ ಗ್ಲಾಸ್ಗೆ. ಎಷ್ಟು ನಿಂಗೆ ಬೇಕಪ್ಪ? ನಿಂಗೂ ಒಂದು ಬೇಕಾ? ಓಕೆ ಕಂದ. ಎಸ್, ವೆಯ್ಟ್ ಖಾಲಿ. ಓಕೆ, ಗ್ಲಾಸಿಗೆ ಶಿಫ್ಟ್ ಮಾಡಾಗಿದೆ. ತಗೊಂಬಂಗಾರಿ ಯಶುಗೆ ಹುಷಾರು ಯಶು. ತೊಗೊಳ್ರಿ, ಹೇಗಿದೆ? ಹೆಂಗಿದೆ ಯಶು? ವೆರಿ ನೈಸ್, ಯಮ್ಮಿ. ಆ್ಯಕ್ಚುಲಿ ಇದಕ್ಕೆ ನಾನು ಹನಿನೂ ಹಾಕಿಲ್ಲ, ಶುಗರು ಹಾಕಿಲ್ಲ, ಹಾಗಾಗಿ ಅವನಿಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತಿದೆಯಲ್ಲ. ಸೊ ಆ ಥರ ಕಮೆಂಟ್ ಮಾಡ್ತಿದ್ದ ನಾವು. ಸಪ್ಪೆ ಬೇಗ ಕುಡಿದ್ರೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ.
ನಾವು ಬಿಟ್ಟು ಹೋಗ್ತೀವಿ. ಯಶು ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಪಾರ್ಕಿಗೆ, ಹೋಗ್ಲಾ? ಓಡು ಮತ್ತೆ. ಇವಾಗ ಸುಮ್ಮನೆ ಹಾಗೆ ಬೋರ್ ಆಗ್ತಾ ಇದೆ ಮನೇಲಿ, ಬೆಳಗ್ಗೆಯಿಂದ ಮನೇಲೇ ಇದ್ವಲ್ಲ. ಸೊ ಹಾಗಾಗಿ ಹೀಗೆ ಸ್ವಲ್ಪ ಸುತ್ತಾಡ್ಕೊಂಡು ಪಾರ್ಕಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಓಕೆ, ಹೊರಡ್ತಾ ಇದ್ದೀವಿ. ನೋಡಿ ಅಪ್ಪ ಮಗ ರೆಡಿ ಆಗ್ತಾ ಇದ್ದಾರೆ ಹೊರಡೋದಕ್ಕೆ ಪಾರ್ಕಿಗೆ. ಯಶು ನಿಂದಲ್ಲಿ ಶೂಸು ಹಾಕೋ, ಬೇಗ ಹೋಗೋಣ. ಹಾಕೋ, ಅಪ್ಪ ಫಸ್ಟ್ ಹಾಕೊಳುತ್ತಾ, ಆಮೇಲೆ ನೀನು ಹಾಕೋತೀಯಾ? ಬೇಡ, ಫಸ್ಟೇ ನೀನು ಹಾಕೋಮ್ಮ. ಬಾ, ನಾನು ಹಾಕ್ಕೊಡ್ತೀನಿ. ಬಾ, ಪಪ್ಪನೇ ಹಾಕ್ಬೇಕಾ? ನಾನು ಹಾಕ್ಬಾರ್ದಾ? ಓಹೋ, ಏನು ಇವನಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಅಪ್ಪನೇ ಒಂದೆಲ್ಲ ಕೆಲಸ ಮಾಡೋ ಥರ, ಬೇಡ ನನಗೆ ಪಪ್ಪನೇ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಪಾರ್ಕಲ್ಲಿ ವಾಕಿಂಗ್ ಮಾಡಿ ಬೆವರು ಹರಿತಾನಪ್ಪ. ಅಪ್ಪ ಇವ್ನ ಎತ್ಕೊಂಡು ಏನ ವಾಕಿಂಗ ಮಾಡೋದು? ಇವ್ನ ಎತ್ಕೊಂಡು ವಾಕಿಂಗ ಮಾಡಿಬಿಟ್ರೆ 10 ದಿವ್ಸಕ್ಕೆ ಕರ್ಗಕ್ಕೆ ಹೋಗೋ 5 ದಿವ್ಸಕ್ಕೆ ಹೊರಗೋಯ್ತದೆ. ಯಶು ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಅಂತ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಯಶು ಕೆಳಗಡೆನೆ ಇಳಿತಾ ಇಲ್ಲ. ನನ್ನ ಕೈಲಾಯ್ತಾ ಇಲ್ಲ, ಇಳಿಲೇ ಯಶು ದಮ್ಮೆ, ಇಳಿಯಲಿ. ಅಯ್ಯೋ, ನನ್ನ ಕೈಲಾಗ ಇಳಿಯ ನಿಂತ ಅಮ್ಮ ಇಲ್ಲ. ಇಳಿ ಬಂಗಾರಿ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ, ಅಲ್ಲಿ ಇಳ್ದೇ ಇಳಿತಾನೆ ಯಶು. ಎಲ್ಲಿ? ಅಲ್ಲಿ ಇಳ್ದೇ ಇಳಿತಾನೆ. ಹೌದು, ಕರೆಕ್ಟ್. ಇದೇ ಫಸ್ಟ್ ಟೈಮ್ ಅಲ್ಲ ಬಂದಿರೋದು. ಉತ್ತರಳ್ಳಿಗೆ ಬಂದು 1 ವರ್ಷ 4 ತಿಂಗಳಾಯ್ತು. ಈ ಪಾರ್ಕ್ಗೆ ಫಸ್ಟ್ ಟೈಮ್ ಬಂದಿರೋದಕ್ಕೆ ಈ ನಾಡಿ ಬೆವ್ರು ಕಿತ್ಕೊತಾವೆ. ಆ್ಯಕ್ಚುಲಿ ಮನೇಲಿ ಸುಮ್ಮನೆ ಬೋರ್ ಆಗ್ತಾ ಇತ್ತು ಅಂತ ಬಂದ್ವಿ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ, ಅಲ್ವಾ? ಹುಡುಗರಿಗೆಲ್ಲ ಆಟ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ. ಏ ಯಶು, ಖುಷಿನಾ? ಮತ್ತೆ ಬೇಕಾ? ಖುಷಿ, ಹ್ಯಾಪಿನಾ? ಏನೋ ಕೆಂಪೇರ ಸೆಂಟ್ರಲ್. ಅಯ್ಯೋ ಅಯ್ಯೋ ಅಯ್ಯೋ, ಇದು ಕಳ್ಕೆಮ್ಮು. ಅಯ್ಯೋ ಅಯ್ಯೋ, ಏನದು? ಸಾಕು ಬಾ. ಈಗ ಒಂದು ಸ್ವಲ್ಪ ಆಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ದಾನೆ ನೋಡಿ. ಗೆಟ್ ಅಪ್. ನಿಧಾನ. ಯಶು ಈಗ ಸ್ವಲ್ಪ ಕೈ ಬಿಟ್ಟು ಆಟಾಡ್ತಾ ಇದ್ದಾನೆ. ಇನ್ನೊಂದ್ಸತಿ ಅದಕ್ಕೆ ಹಾಕು. ನಿಧಾನ 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 ನಿಧಾನ. ಚೆನ್ನಾಗಿದೆ ಬಾ. ಏನ್ ಬೀಳಲ್ಲ. ನನಗಂತೂ ಇವತ್ತು ಯಶು ಜೊತೆ ಕಾಲ ಕಳೆದು ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಎಷ್ಟೊಂದು ಜನ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದರು. ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು. ಯಶು ಕೂಡ ಅವ್ರ ಜೊತೆ ಸೇರ್ಕೊಂಡು ಆಟಾಡೋಕ್ಕೆ ಶುರು ಮಾಡಿಬಿಟ್ಟ. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಗಿದ್ದ, ಬಟ್ ಇವಾಗಂತೂ ತುಂಬಾ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ದ. ಅವ್ರ ಅಪ್ಪನೂ ಕೂಡ ಅವ್ರ ಜೊತೆ ಅವನನ್ನು ಹ್ಯಾಂಡಲ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಅವರು ತುಂಬಾ ಖುಷಿಯಾಗಿದ್ದರು. ಮಕ್ಕಳ ಜೊತೆ ಈ ರೀತಿ ಕಾಲ ಕಳೆಯೋದ್ರಿಂದ ಅವರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆ್ಯಕ್ಟಿವ್ ಆಗಿರ್ತಾರೆ, ಯಾವಾಗಲೂ ಲವಲವಿಕೆಯಿಂದ ಇರ್ತಾರೆ. ಹಾಗಾಗಿ ಮಕ್ಕಳ ಜೊತೆ ಕಾಲ ಕಳೆಯೋದಕ್ಕೆ ಆದಷ್ಟು ಟ್ರೈ ಮಾಡಿ. ಇವಾಗಿನ ಬ್ಯುಸಿ ಶೆಡ್ಯೂಲಲ್ಲಿ ಮಕ್ಕಳ ಜೊತೆ ಕಾಲ ಕಳೆಯೋದೇ ಕಮ್ಮಿ. ಬಟ್ ಆ ರೀತಿ ಮಾಡಿಬಿಡಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮಕ್ಕಳ ಜೊತೆ ಕಾಲವನ್ನು ಕಳೀರಿ. ಮಕ್ಕಳಿಗೂ ಕೂಡ ಅಪ್ಪ ಅಮ್ಮನ ಮೇಲೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಆದಷ್ಟು ಮಕ್ಕಳುಗಳ ಜೊತೆ ಕಾಲ ಕಳೆಯೋದಕ್ಕೆ ಟ್ರೈ ಮಾಡಿ. ನಾನಂತೂ ಇವತ್ತು ತುಂಬ ಚೆನ್ನಾಗಿ ಕಾಲವನ್ನು ಕಳೆದೆ ಅಂತಲೇ ಹೇಳ್ಬೋದು. ಏ ಸಾಕು, ಏ ಎದುರುತ್ತಾನೆ. ಸರಿ ಕರ್ಕೊಬ, ಇಲ್ಲಿ ಇಟ್ಕೋಬೇಕು ಅವನ್ನ. ಸಾಕು ಸಾಕು.
ಬಾಬಾ ನಿಧಾನ ಬಾ ನಿಧಾನ ಬಾ 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 ತರ್ಲೆ ಅಲ್ಲೆಲ್ಲ ಅಲ್ಲೆಲ್ಲ ಪಪ್ಪ ಬೇಡ ಪಪ್ಪ ಇನ್ನೂ ಸ್ವಲ್ಪ ಹೊತ್ತು ಪಪ್ಪ ಇನ್ನೂ ಒಂದು ಸ್ವಲ್ಪ ಹೊತ್ತು ಆಟಾಡ್ತೀನಿ ಅಂತಿದ್ದೆ ಇಲ್ಲಿ ಸುಸ್ತಾಗೋಯ್ತಾ ಸುಸ್ತಾಗೋಯ್ತು ಯಶುಗೆ ಅಯ್ಯೋ ನೋಡ್ರಿ ಮೊಬೈಲ್ ವಿಡಿಯೋ ಮಾಡ್ತಿದ್ದಂಗೆ ಎಷ್ಟು ಸೈಲೆಂಟ್ ಆಗ್ಬಿಡ್ತಾನೆ ಅಂದರೆ ಅಯ್ಯೋ ಯಶು ಪ್ರಾಣಾಯಾಮ ಮಾಡ್ತಿದ್ಯಾ ಯಾಕೆ ಪ್ರಾಣಾಯಾಮ ಮಾಡ್ತಿದ್ಯಾ ಈಗ ಸಂಜೆ ಸುಮಾರು 6 ಗಂಟೆ ಆಗಿದೆ, ಹಾಗಾಗಿ ಲೇಟ್ ಆಯಿತು ಅಂತ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವತ್ತು ನಾವಂತೂ ತುಂಬ ಚೆನ್ನಾಗಿ ನಮ್ಮ ಒಂದು ಈವ್ನಿಂಗನ್ನು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಶು ಕೂಡ ತುಂಬಾ ಖುಷಿಯಾಗಿದ್ದ, ನಾವು ಕೂಡ ಅವನ ಜೊತೆ ತುಂಬಾ ಹ್ಯಾಪಿಯಾಗಿ ಕಾಲ ಕಳೆದ್ವಿ. ಹಾಗೆ ಮನೆಗೆ ಹೋಗುವಾಗ ಸ್ವಲ್ಪ ಫ್ರೂಟ್ಸ್ಗಳನ್ನು ಕೂಡ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಎಲ್ಲ ಈ ಕಡೆ ಬಾ. ಆರೆಂಜ್ ಬೇಕಾ? ಯಶು ನನಗೆ ಆ ಫ್ರೂಟ್ಸ್ ಬೇಕು ಈ ಫ್ರೂಟ್ಸ್ ಬೇಕು ಅಂತ ಕೇಳ್ತಾ ಇದ್ದ. ಬಟ್ ನಾವು ಎಷ್ಟು ಬೇಕೋ ಅಷ್ಟು ಫ್ರೂಟ್ಸ್ಗಳನ್ನು ಮಾತ್ರ ತೊಗೊಂಡ್ವಿ, ಯಾಕಂದರೆ ಅವನಿಗೆ ಹುಷಾರಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಒಂದೇ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.